ಸುಗ್ಗಿ ಎಂದರೆ ಹಳ್ಳಿಯ ರೈತರಲ್ಲಿ ಹಿಗ್ಗು. ಅದೇ ಸುಗ್ಗಿಯ ಸಂಭ್ರಮವನ್ನು ವಿದ್ಯಾರ್ಥಿಗಳಿಗೆ ಪರಿಚಯಿಸುವ ನಿಟ್ಟಿನಲ್ಲಿ ಮದ್ದೂರು ತಾಲೂಕು ಸ್ನೇಹ ವಿದ್ಯಾಸಂಸ್ಥೆಯಲ್ಲಿ ಸ್ನೇಹ ಸುಗ್ಗಿ ಸಂಭ್ರಮ ಕಾರ್ಯಕ್ರಮ ಜರುಗಿತು. ಸುಗ್ಗಿಯ ಸಂಭ್ರಮದ ಜೊತೆಗೆ ಪೋಷಕರ ದಿನಾಚರಣೆಯನ್ನು ಸಹ ಆಚರಿಸಲಾಯಿತು. ಸಂಕ್ರಾಂತಿ ಎಂದರೆ ನವಧಾನ್ಯಗಳ ರಾಶಿ ಮಾಡಿ ಪೂಜೆ ಸಲ್ಲಿಸುವುದು ವಾಡಿಕೆ. ಶಾಲೆಯಲ್ಲಿಯೂ ಕೂಡ ಭತ್ತ, ರಾಗಿ ಮತ್ತಿತರ ಧಾನ್ಯಗಳನ್ನು ರಾಶಿ ಹಾಕಿದ್ದು ಅತಿಥಿಗಳು ರಾಶಿ ಮತ್ತು ರಾಸುಗಳಿಗೆ ಪೂಜೆಯನ್ನು ನೆರವೇರಿಸಿದರು. ನಂತರ ರಾಸುಗಳನ್ನು ಕಿಚ್ಚು ಹಾಯಿಸಿ ಸಂಭ್ರಮಿಸಲಾಯಿತು. ಇನ್ನು ಕಾರ್ಯಕ್ರಮಕ್ಕೆ ನಂಜನಗೂಡು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸಹ ಪ್ರಾಧ್ಯಾಪಕಿ ಎಂ ಕೆಂಪಮ್ಮ ಅವರು ಚಾಲನೆ ನೀಡಿ ಶುಕ್ರವಾರ ಸಂಜೆ 4 ಗಂಟೆಯಲ್ಲಿ ಮಾತನಾಡಿದರು. ಸಕಲ ಜೀವರಾಶಿಗಳಿಗೂ ಆಹಾರ ದೊರೆಯುವ ಕಾಲವನ್ನು ಸುಗ್ಗಿಯನ್ನಾಗಿ ಆಚರಣೆ ಮಾಡುವ ಸಂಪ್ರದಾಯ ಬಹಳ ಹಿಂದಿನಿಂದಲೂ ನಡೆದು ಬಂದಿದೆ. ಸುಗ್ಗಿಯ ಕಾಲದಲ್ಲಿ ಕಣಗಳಲ್ಲಿ ರಾಶಿ ಹಾಕಿದ ಧಾನ್ಯಗಳನ್ನು ಬೆಳೆಯಲು ಬಳಸುವ ನೇಗಿಲು, ನೊಗ, ಬಿತ್ತಲು ಬಳಸುವ ಕೂರಿಗೆ, ರಾಸುಗಳಿಗೆ ಪೂಜೆ ಸಲ್ಲಿಸಿ ಖುಷಿ ಪಡುವುದು ಹಿರಿಯರಿಂದ ಬಂದ ಬಳುವಳಿ ಎಂದು ಹೇಳಿದರು. ಇನ್ನು ಸಂಸ್ಥೆಯ ಸಂಸ್ಥಾಪಕ ಡಿ ದಾಸೇಗೌಡ ಅವರು ಅಧ್ಯಕ್ಷತೆ ವಹಿಸಿದ್ದರು. ಇನ್ನು ಕಾರ್ಯಕ್ರಮದಲ್ಲಿ ಜೂನಿಯರ್ ರಾಷ್ಟ್ರೀಯ ಥ್ರೋಬಾಲ್ ಆಟಗಾರ್ತಿ ಎಂಆರ್ ಸಂಜನಾ ಅವರನ್ನು ಅಭಿನಂದಿಸಲಾಯಿತು. ವೇದಿಕೆಯಲ್ಲಿ ರಾಮನಗರದ ಡಯಟ್ ಉಪನ್ಯಾಸಕ ಕೆಪಿ ಬಾಬು, ಮಂಡ್ಯ ಶ್ರೀ ಗ್ರೂಪ್ಸ್ ಶಿಕ್ಷಣ ಸಂಸ್ಥೆ ಟಿಎನ್ ರಕ್ಷಿತಾ ರಾಜು, ನಿವೃತ್ತ ಮುಖ್ಯ ಶಿಕ್ಷಕ ಎಂ ಮಾಯಪ್ಪ, ಸ್ನೇಹ ವಿದ್ಯಾಸಂಸ್ಥೆ ಅಧ್ಯಕ್ಷೆ ಶಶಿಕಲಾ ದಾಸೇಗೌಡ ಉಪಸ್ಥಿತರಿದ್ದರು. ವಿಶೇಷ ತಿನಿಸುಗಳನ್ನ ಊಟವನ್ನು ಮಾಡ್ತಾ ಇದ್ರು. ಈಗ ಅತ್ತೆಯವರು ಇಲ್ಲೇ ಇದ್ದಾರೆ, ನಾಗರತ್ನಮ್ಮ ಅಂತೇಳಿ, ಮತ್ತೆ ನಮ್ಮ ಸೌಭಾಗ್ಯ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ, ಜೊತೆಗೆ ಪ್ರಾಣಿಗಳಿಗೂ ಸೇರಿ ಆಚರಿಸುವಂತ ಒಂದು ವಿಶೇಷ ಹಬ್ಬ ನಮ್ಮ ಸಂಕ್ರಾಂತಿ ಹಬ್ಬ. ಎಲ್ಲ ಅರ್ಥದಲ್ಲಿಯೂ ಕೂಡ ಜೀವಕೋಟಿಯ ಒಂದು ಸುಗ್ಗಿ ಹಬ್ಬ ಅಂತೇಳಿ ಇದು ಕರೆಸ್ಕೊಳ್ಳುತ್ತೆ. ಮಳೆ ಬಿದ್ದು ಬೆಳೆ ಬೆಳೆದು ಜೀವರಾಶಿಗಳೆಲ್ಲವೂ ಕೂಡ ಸಮೃದ್ಧವಾದ ಆಹಾರ ದೊರೆಯುವ ಕಾಲ ಯಾವುದಪ್ಪ ಅಂದರೆ ಈ ಕಾಲ. ಜೊತೆಗೆ ಋತುಮಾನದ ದೃಷ್ಟಿಯಿಂದಲೂ ಕೂಡ ಒಂದು ಪ್ರಮುಖವಾದ ಹಬ್ಬ ಇದು. ಸೂರ್ಯ ತನ್ನ ಪಥವನ್ನು ಬದಲಿಸುವಂತಹ ಒಂದು ಸಂಧಿಕಾಲ. ಮುಖ್ಯವಾಗಿ ಇದು ದೈವ ಸಂಬಂಧಿಯ ಆಚರಣೆಗಳು ನಮ್ಮಲ್ಲಿ ಬಹಳ ಇದೆ. ನಾನು ಮಂಡ್ಯ ಜಿಲ್ಲೆಯ ಆಚರಣಾತ್ಮಕ ಜಾನಪದ ಎಂಬ ವಿಷಯವನ್ನು ಕುರಿತು ಸಂಶೋಧನೆಯನ್ನು ಮಾಡಿ ಡಾಕ್ಟರೇಟ್ ಪದವಿಯನ್ನು ಪಡ್ಕೊಂಡಿದ್ದೀನಿ. ದೈವ ಸಂಬಂಧಿ ಆಚರಣೆಗಳಿರುವಂತೆ ನಮ್ಮಲ್ಲಿ ಪ್ರಾಣಿಗಳಿಗೆ ಸಂಬಂಧಿಸಿದಂತೆ, ಸಸ್ಯಗಳಿಗೆ ಸಂಬಂಧಿಸಿದಂತೆ ಬಹಳ ಅರ್ಥಪೂರ್ಣವಾದ ಆಚರಣೆಗಳು ನಮ್ಮ ಕನ್ನಡ ನಾಡಿನ ಎಲ್ಲ ಭಾಗದಲ್ಲೂ ಇವೆ ಎನ್ನುವಂಥದ್ದು. ಅದರಲ್ಲೂ ನಮಗೆ ಅನ್ನ ಕೊಡುವಂತಹ ಬಸವಣ್ಣನನ್ನ, ಎತ್ತುಗಳನ್ನು ನಾವು ಬಸವಣ್ಣ ಅಂತಾನೆ ಪೂಜೆ ಮಾಡ್ತೀವಿ. ವಿಶೇಷ ಭಕ್ತಿ ಗೌರವದಿಂದ ನಡೆಸಿಕೊಳ್ಳುವಂತಹ ಹಬ್ಬ ಈ ಸಂಕ್ರಾಂತಿ ಹಬ್ಬ.